ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಇದು ನನ್ನ ಹಸ್ಬೆಂಡ್ ಬರ್ಡೇ ದಿನದ ವ್ಲಾಗು. ಬರ್ಡೇ ಆಗಿರೋದ್ರಿಂದ ಅವ್ರು ಹೆಡ್ ಬಾತ್ ಮಾಡ್ತಾರೆ ಅಂತ ಅವ್ರಿಗೆ ಹೆಡ್ ಮಸಾಜ್ ಮಾಡ್ತಿದ್ದೆ ಬೆಳಗ್ಗೆ ಎದ್ಮೇಲೆ. ನೋಡಿ ನಮ್ಮ ಟಯರ್ಡ್ ಫೇಸಸ್ ಹೆಂಗಿದೆ. ನೈಟ್ ಲೇಟಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿ ಮಲಗಿದ್ವಲ್ಲ, ನಿದ್ದೆ ಸರಿಗೆ ಆಗಿದ್ದಿಲ್ಲ, ಹಾಗಾಗಿ ಟಯರ್ಡ್ ಫೇಸಸ್ ಇದೆ. ಯಾವಾಗ ಹೆಡ್ ಮಸಾಜ್ ಮಾಡಿದ್ರು ನನ್ನ ಮಗನೂ ಮಾಡೋದಕ್ಕೆ ಬರ್ತಿರ್ತಾನೆ ಅವ್ರ ಅಪ್ಪಂಗೆ. ಅದಾದಮೇಲೆ ಇನ್ನೇನು ಎಲ್ಲರೂ ಸ್ನಾನ ಮುಗಿಸ್ಕೊಂಡು ಟಿಫನ್ ಮಾಡಿದ್ವಿ. ಟಿಫನ್ಗೆ ಅಂತ ದೋಸೆ ಮಾಡಿದ್ದೆ. ನಾನು ನಮ್ಮಮ್ಮ ಅವ್ರ ಮನೆಗೆ ಹೋಗ್ತಿರೋದ್ರಿಂದ ನನ್ನ ಹಸ್ಬೆಂಡ್ ಒಬ್ಬರೇ ಇರ್ತಾರೆ ಅಲ್ವಾ, ಅವರಿಗೆ ದೋಸೆ ಬ್ಯಾಟರ್ ರೆಡಿ ಮಾಡಿ ಇಟ್ಟೋದ್ರೆ ಯಾವಾಗಾದರೂ ಅರ್ಜೆಂಟಿಗೆ ಮಾಡ್ಕೊಳಕ್ಕಿರುತ್ತೆ ಅಂತ ಮಾಡಿದ್ದೆ. ಅದನ್ನೇ ಇವತ್ತು ಟಿಫನ್ ಮಾಡ್ಕೊಂಡ್ವಿ. ಹಲೋ ಗಾಯ್ಸ್, ಇದು ಮಂಡೇ ವ್ಲಾಗ್. ಸೊ ನಿನ್ನೆ ನೈಟ್ 12 o'clockಗೆ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಹೇಳಿದ್ನಲ್ಲ ನಾನು, ನಾಳೆ ಏನಾದರೂ ಸ್ಪೆಷಲಾಗಿ ಮಾಡ್ತೀನಿ ಅಂತ. ಆಲ್ಮೋಸ್ಟ್ ಈ ವೀಕಲ್ಲಿ ಹಬ್ಬದ ಊಟ ಎಲ್ಲನೂ ಸ್ಪೆಷಲಾಗೇ ಆಗಿದೆ. ಆ್ಯಂಡ್ ರೈಸ್ ಐಟಮ್ಸ್, ರೋಟಿ, ಕರ್ರಿ, ನಿನ್ನೆ ಕಾಜು ಮಸಾಲ, ಪನ್ನೀರ್, ಗ್ರಿಲ್ಲು ಎಲ್ಲನೂ ಆಗಿದೆ. ಏನು ಸ್ಪೆಷಲ್ ಮಾಡಬೇಕು ಅಂತ ಐಡಿಯಾನೇ ಬರ್ತಿಲ್ಲ. ಸೊ ಅವ್ರಿಗೆ ಏನು ತಿನ್ಬೇಕು ಅನಿಸ್ತಿದೆ ಅದನ್ನೇ ಮಾಡೋಣ ಕೇಳಿಬಿಟ್ಟು ಅಂತ ಅಂದ್ಕೊಂಡಿದ್ದೀನಿ. ಸೊ ಅವ್ರು ವರ್ಕ್ ಮಾಡ್ತಿದ್ದಾರೆ. ಅವ್ರು ಆಚೆ ಬಂದಮೇಲೆ ಅವ್ರಿಗೇನು ಬೇಕೋ ಕೇಳಿ ಅದನ್ನೇ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವೀಟ್ ಅಂತೂ ನಮ್ಮ ಮನೆಯವ್ರು ಇಷ್ಟನೇ ಪಡಲ್ಲ, ಗುಲಾಬ್ ಜಾಮೂನ್ ಮಾತ್ರ ತಿನ್ನೋದು. ಸೊ ಗುಲಾಬ್ ಜಾಮೂನ್ ಮಾಡೋಣ ಅಂದರೆ ನಾನು ಇವತ್ತು ಊರಿಗೆ ಹೋಗ್ತಿದ್ದೀನಿ ಅಮ್ಮನ ಮನೆಗೆ. ಸೊ ಮಾಡಿದರೆ ಯಾರು ತಿಂತಾರೆ, ಮಾಡಿಟ್ಟು ವೇಸ್ಟ್ ಆಗುತ್ತೆ, ಬೇಡ ಅಂತಿದ್ದಾರೆ. ಸೊ ಶಾವಿಗೆ ಪಾಯಸ ಮಾಡೋಣ ಅಂದ್ಕೊಂಡಿದ್ದೀನಿ. ಸ್ವೀಟ್ ಮಾತ್ರ ಡಿಸೈಡ್ ಮಾಡಿದ್ದೀನಿ. ಸೊ ಅಡುಗೆಗೆ ಏನು ಬೇಕು ಅಂತ ಕೇಳೋಣ. ಬಂದಿದ್ದಾರೆ ಅವ್ರ ವರ್ಕ್ ಮುಗಿಸ್ಕೊಂಡು, ಏನು ಹೇಳ್ತಾರೆ ನೋಡೋಣ ಬನ್ನಿ. ಮುಗಿತಾ ಮೀಟಿಂಗು? ಅದೆಷ್ಟರ ಮೀಟಿಂಗ್ ತೊಗೋತಾರೆ ಕಂಪ್ನಿ ಕೆಲಸ ಸ್ಯಾಲ್ರಿ ಕೊಡ್ತಾರೆ, ಮೀಟಿಂಗ್ ತೊಗೊಬಿಡೋದ್ರೆ ಹೆಂಗೆ? ದುಡ್ಡು ಬರುತ್ತೆ ತಾನೆ. ಸರಿ, ಟಿಫನ್ ಏನೋ ಆಯಿತು, ದೋಸೆ. ಅಡುಗೆ ಏನು ಸ್ಪೆಷಲ್ ಮಾಡಿ? ನಿಮ್ಗೆ ಏನು ತಿನ್ಬೇಕು ಅನ್ಸಲ್ಲ? ನನಗೆ ಏನು ಇಷ್ಟ ಅಂತ ಕೇಳ್ತಿದ್ಯಾ? ನೀನು ಇಷ್ಟ. ನಾನು ಇಷ್ಟ ಅಂತ ಗೊತ್ತು, ಯಾವ ಥರ ಇಷ್ಟ? ಆ ಥರ ಇಷ್ಟ ಅಂತಲೂ ಗೊತ್ತು. ಅಡುಗೆ ಏನು ಮಾಡಲಿ? ಏನು ಮಾಡೋದು ಅಡುಗೆ? ಏನು ಬೇಕಪ್ಪು ನಿಂದು? ಬಿಸಿಬೇಳೆ ಬಾತ್. ಏನು ಬಿಸಿಬೇಳೆ ಬಾತ್ ಹೇಳು. ಬಿಸಿಬೇಳೆ ಬಾತ್ ಅಂತ ಹೇಳಲ್ಲಿ ಅಪ್ಪು. ಬಿಸಿಬೇಳೆ ಬಾತ್ ಅಂತ ಹೇಳು. ಏನು ಬೇಕು ನಿಂಗ? ಏನು ಮಾಡ್ತಿ ಹೇಳು. ಬಿಸಿಬೇಳೆ ಬಾತ್ ಅಂತ. ಬಲೂನ್ ಜೊತೆ ಮಾತಾಡೋದ್ರೆ ಬಿಸಿ ಇದ್ದಾನೆ ಅವನು. ಬಿಸಿಬೇಳೆ ಬಾತಾ? ಸೊ ಅವರಿಗೆ ಬಿಸಿಬೇಳೆ ಬಾತ್ ಬೇಕಂತೆ. ಐ ಆಮ್ ಗೋಯಿಂಗ್ ಟು ಪ್ರಿಪೇರ್. ಮತ್ತು ಬಿಸಿಬೇಳೆ ಬಾತ್ ಮಾಡಿದ್ಮೇಲೆ ಸಿಗ್ತೀನಿ. ಹಿಂಗೆ ಅನ್ನೋದ್ರಾಗ ಮಾಡ್ತೀನಿ. ಅವ್ರು ರೇಗಿಸ್ತಿರ್ತಾರೆ ನನ್ನ ಯಾವಾಗಲೂ. ನಾನು ಹಿಂಗೆ ಅನ್ನೋದ್ರಲ್ಲಿ ಅಡುಗೆ ಮಾಡಿ ಮುಗಿಸ್ತೀನಿ ಅಂತ ಹೇಳ್ತಿರ್ತೀನಿ. ಅದನ್ನು ಇಮಿಟೇಟ್ ಮಾಡಿ ರೇಗಿಸ್ತಿರ್ತಾರೆ ನನ್ನ ಸಖತ್ತಾಗಿ. ಸೊ ಬನ್ನಿ, ಇವಾಗ ಬಿಸಿಬೇಳೆ ಬಾತ್ ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ನೋಡಿ, ಬಿಸಿಬೇಳೆ ಬಾತ್ಗೆ ಫಸ್ಟ್ ನಾನು ಬೇಳೆ ಮತ್ತು ಅಕ್ಕಿನ 1:1 ರೇಷಿಯೋದಲ್ಲಿ ತೊಗೋತೀನಿ. ಬಿಸಿಬೇಳೆ ಬಾತನ್ನ ಒಬ್ಬೊಬ್ಬರು ಒಂದೊಂದು ಸ್ಟೈಲಲ್ಲಿ ಮಾಡ್ತಾರೆ. ನಾನು ಯಾವ ಥರ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ಕುಕ್ಕರಲ್ಲಿ ಅಕ್ಕಿ ಬೇಳೆ ಹಾಕ್ಕೊಂಡು ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡ್ಮೇಲೆ ಬೀನ್ಸು ಮತ್ತು ಇದು ಚಳಂಬ್ರಿಕಾಯಿ ಬೀಜ, ಅವರೆಕಾಳು ಅಂತೀರ ಅನಿಸುತ್ತೆ, ನನಗೆ ಐಡಿಯಾ ಇಲ್ಲ, ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಬಿಸಿಬೇಳೆ ಬಾತ್ ಪೌಡರ್ನು ಹಾಕ್ತೀನಿ. ಕುಕ್ಕರಲ್ಲೇ ಬೇಯಿಸ್ಕೋಬೇಕಾದ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ. ಸೊ ಇದನ್ನು ಲಿಡ್ ಕ್ಲೋಸ್ ಮಾಡಿ 2-3 ವಿಸಲ್ ಹೊಡಿಸ್ತೀನಿ. ಅದು ಎಷ್ಟು ಸಾಫ್ಟಾಗಿ ಬೆಂದಿರುತ್ತೆ ಅಷ್ಟು ಟೇಸ್ಟಿ ಆಗುತ್ತೆ ಬಿಸಿಬೇಳೆ ಬಾತು. ಸೊ ಇದು ವಿಸಲ್ ಆಗೋಷ್ಟರಲ್ಲಿ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ 2-3 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು, ಇದು ಹೀಟ್ ಆದಮೇಲೆ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಅದಾದಮೇಲೆ ಕರಿಬೇವು, ಒಣಮೆಣ್ಸಿನ್ಕಾಯಿ 2-3 ತೊಗೊಂಡಿದ್ದೀನಿ ಅಷ್ಟೇ.
ಅದಾದಮೇಲೆ ಒಂದು ಸ್ವಲ್ಪ ಶೇಂಗಾ, ಇನ್ನೂ ಮುಂಚೆನೇ ಚಾಪ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಮತ್ತು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಏನಪ್ಪ ಇವಳು ಬರ್ಡೇಗೆ ಏನಾದರೂ ಸ್ಪೆಷಲ್ಲಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರೀ ಬಿಸಿಬೇಳೆಬಾತು, ಶಾವಿಗೆ ಪಾಯಸ, ಮೊಸರನ್ನ ಮಾಡಿದ್ದಾಳೆ ಅಂದ್ಕೋಬೇಡಿ. ನಾನಿವತ್ತು ಊರಿಗೆ ಹೋಗೋದಿದೆ ಅಲ್ವಾ, ನಾನು ಲಗೇಜ್ ಪ್ಯಾಕ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಬೇಗ ಅಡುಗೆ ಮುಗಿಸ್ಬಿಟ್ರೆ ಬೇಗ ಲಗೇಜ್ ಪ್ಯಾಕ್ ಮಾಡ್ಕೋತಾಳೆ, ಇಲ್ಲಾಂದರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಂಡು ನನಗೂ ಹಿಂಸೆ ಮಾಡ್ತಾಳೆ ಅಂತ ನನ್ನ ಹಸ್ಬೆಂಡು ಸಿಂಪಲ್ಲಾಗಿರೋದನ್ನು ಕೇಳಿದ್ದಾರೆ, ಬಿಸಿಬೇಳೆಬಾತ್ ಮಾಡು ಅಂತ. ಇಲ್ಲ ಅಂದರೆ ಇನ್ನೂ ಏನಾದರೂ ಡಿಫ್ರೆಂಟಾಗಿ ಮಾಡ್ಬೋದಿತ್ತು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದ್ದಿಲ್ಲ. ಬಟ್ ಅನಿವಾರ್ಯದಿಂದ ಬರೀ ಬಿಸಿಬೇಳೆಬಾತ್ ಮಾಡಬೇಕಾಯ್ತು. ಇವಾಗ ಟೊಮ್ಯಾಟೊ ಮತ್ತು ಈರುಳ್ಳಿ ಫ್ರೈ ಆದಮೇಲೆ ಒಂದು ಸ್ವಲ್ಪ ಅರ್ಶಿನದ ಪುಡಿ, ಉಪ್ಪು, ಬಿಸಿಬೇಳೆಬಾತ್ ಪೌಡರು, ಅದಾದಮೇಲೆ ಒಂದು ಸ್ವಲ್ಪ ಹುಳಿ ಪುಡಿನೂ ಹಾಕ್ಕೊತೀನಿ, ಚೆನ್ನಾಗಿ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ. ಅದಾದಮೇಲೆ ಚಿಲ್ಲಿ ಪೌಡರ್, ನಿಮ್ಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಖಾರದ ಪುಡಿನೂ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಮುಂಚೆನೇ ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣಿನ ರಸನೂ ಆ್ಯಡ್ ಮಾಡ್ಕೋಬೇಕು. ಏನು ಗೊತ್ತಾ, ಊರಿಗೆ ಹೋಗೋ ಟೆನ್ಷನಲ್ಲಿ ಏನು ಮಾಡ್ತಿದ್ದೀನೋ ನನಗೆ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ಹುಣಸೆಹಣ್ಣು ಲೇಟಾಗಿ ನೆನೆ ಹಾಕಿದ್ದೆ. ಸೊ ಹುಣಸೆಹಣ್ಣಿನ ರಸ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡ್ಕೊತಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಲಿಡ್ ಕ್ಲೋಸ್ ಮಾಡಿ ಅದು ಒಂದು ಸ್ವಲ್ಪ ಕುಕ್ ಆಗೋದಕ್ಕೆ ಬಿಟ್ಬಿಡ್ತೀನಿ. ಸೊ ಇದು ಕುಕ್ ಆಗೋ ಅಷ್ಟರಲ್ಲಿ ಶಾವಿಗೆ ಪಾಯಸನೂ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಸೊ ಶಾವಿಗೆ ಪಾಯಸ ಮಾಡ್ಕೊಳ್ಳೋದಕ್ಕೆ ಒಂದು ಕಡಾಯಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದರಲ್ಲಿ ಇವಾಗ ಗೋಡಂಬಿ ಮತ್ತು ದ್ರಾಕ್ಷಿನ ಹುರ್ಕೋತಾ ಇದ್ದೀನಿ. ಗೋಡಂಬಿ ಗೋಲ್ಡನ್ ಬ್ರೌನ್ ಕಲರ್ ಆದರೆ ಸಾಕು. ಅದಾದಮೇಲೆ ದ್ರಾಕ್ಷಿನೂ ಒಂದು ಸ್ವಲ್ಪ ಪಾಪ್ ಆಗುತ್ತೆ, ಕಲರ್ನೂ ಚೇಂಜ್ ಆಗುತ್ತೆ. ಈ ಥರ ಆದಮೇಲೆ ಇದನ್ನು ಒಂದು ಸಪ್ರೇಟ್ ಬೌಲಲ್ಲಿ ತೆಗೆದಿಟ್ಕೊಂಡು ಅದೇ ತುಪ್ಪದಲ್ಲಿ ಶಾವಿಗೆನೂ ಹುರ್ಕೋತೀನಿ. ಶಾವಿಗೆನೂ ಅಷ್ಟೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ತೆಗೆದಿಟ್ಬಿಟ್ಟು ಅದೇ ಬೌಲಲ್ಲಿ ಪಾಯಸ ಮಾಡ್ಕೋತಿದ್ದೀನಿ. ಇವಳೇನು ಇಂಥದ್ರಲ್ಲಿ ಪಾಯಸ ಮಾಡಿದ್ದಾಳೆ ಅಂದ್ಕೋಬೇಡಿ, ಹೇಳಿದ್ನಲ್ಲ ಊರಿಗೆ ಹೋಗಬೇಕು, ಇನ್ನೂ ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಅನ್ನೋ ಟೆನ್ಷನಲ್ಲಿ ಏನು ಮಾಡ್ತಿದ್ದೀನೋ ನನಗೆ ಗೊತ್ತಿಲ್ಲ. ಸೊ ಇವಾಗ ಶಾವಿಗೆನ ತೆಗೆದಿಟ್ಕೊಂಡ್ಮೇಲೆ ಅದೇ ಬೌಲಲ್ಲಿ ಹಾಲನ್ನ ಕಾಯಿಸೋದಕ್ಕೆ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನೂ ಹಾಕಿ ಬಾಯ್ಲ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಅಷ್ಟರಲ್ಲಿ ಈ ಕಡೆ ಟೊಮೆಟೊ, ಈರುಳ್ಳಿಗೆ ಒಗ್ಗರಣೆ ಹಾಕಿದ್ನಲ್ಲ ಅದನ್ನು ಎಲ್ಲ ರೆಡಿಯಾಗಿತ್ತು. ಆ್ಯಂಡ್ ಕುಕ್ಕರ್ನು ಕೂಲ್ ಆಗಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ಹಾಲು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅದಕ್ಕೆ ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಶಾವಿಗೆ ಡ್ರೈ ಫ್ರೂಟ್ಸ್ನ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಅದು ಬಾಯ್ಲ್ ಆದಮೇಲೆ ನಿಮ್ಗೆ ಎಷ್ಟು ರುಚಿಗೆ ಸಕ್ಕರೆ ಬೇಕು, ಸಿಹಿ ಎಷ್ಟು ಸ್ವೀಟ್ನೆಸ್ ಬೇಕು ಅಂತ ನೋಡಿಕೊಂಡು ಸಕ್ಕರೆನ ಆ್ಯಡ್ ಮಾಡಿಕೊಂಡ್ರೆ ಮುಗೀತು, ಶಾವಿಗೆ ಪಾಯಸ ರೆಡಿ ಆಗಿಬಿಡುತ್ತೆ. ಸ್ವೀಟ್ಸಲ್ಲಿ ಹೇಳಿದ್ನಲ್ಲ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದೇ ಗುಲಾಬ್ ಜಾಮೂನ್ ಒಂದೇ. ಸೊ ಅದು ಬೇಡ ಅಂದಿದ್ದಕ್ಕೆ ಇನ್ನು ಶಾವಿಗೆ ಪಾಯಸ ಆದರೆ ಒಂದು ಸ್ವಲ್ಪ ಆದರೂ ತಿಂತಾರೆ, ಕಡುಬು ಹೋಳಿಗೆ ಎಲ್ಲ ತಿನ್ನಲ್ಲ, ಅದಕ್ಕೆ ಶಾವಿಗೆ ಪಾಯಸನೇ ಮಾಡಿದ್ದೆ. ಸೊ ಇದಾದಮೇಲೆ ಇವಾಗ ಕುಕ್ಕರ್ನು ಕೂಲ್ ಆಗಿತ್ತು. ಸೊ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಮುಂಚೆನೇ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿ ನಿಮಗೆ ಬಿಸಿಬೇಳೆಬಾತ್ ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ನೋಡಿಕೊಂಡು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು 2-3 ನಿಮಿಷ ಅದನ್ನು ಬಾಯ್ಲ್ ಮಾಡಿಕೊಂಡ್ರೆ ಮುಗೀತು, ಬಿಸಿಬೇಳೆಬಾತ್ ರೆಡಿ. ಚಲೋ ಆಗ್ಯದ ಪಾಯಸ? ಥ್ಯಾಂಕ್ ಯು. ಗಾಬರದ ತೊಮ್ಮೆ ಕಾಡಿಗೆ ನೋಡಿ ಹೆಂಗೆ ಮಾಡ್ಕೊಂಡು ನಾನು ಸ್ವಲ್ಪ ಬೆಲ್ಲ ಜಾಸ್ತಿ ಆಗ್ಯದ. ಓಕೆ, ಸ್ಪೆಷಲ್ ಏನಲ್ಲ, ನಿಮ್ಗೆ ಅದು ತಿನ್ಬೇಕು ಅನ್ಸದ ಅಂದ್ರಲ್ಲ ಅದನ್ನೇ ಮಾಡಿದೆ ಅಷ್ಟೇ. ಸೊ ಊಟ ಎಲ್ಲ ಆದಮೇಲೆ ಲಗೇಜ್ ಪ್ಯಾಕ್ನೂ ಮಾಡಿಕೊಂಡೆ. ಅದಾದಮೇಲೆ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ತುಂಬ ಟೆನ್ಷನಲ್ಲಿದ್ದೆ, ಇನ್ನೂ ಲಗೇಜ್ ಪ್ಯಾಕ್ ಆಗಿಲ್ಲ ಅಂತ. ಸೊ ನೈಟ್ ಡಿನ್ನರ್ನೂ ಮುಗೀತು. ನನ್ನ ಮಗನಿಗೋಸ್ಕರ 11:45 ಬಸ್ಗೆ ರಿಸರ್ವೇಷನ್ ಮಾಡಿಸ್ಕೊಂಡಿದ್ವಿ. ಇತ್ತೀಚೆಗೆ ಲೇಟಾಗಿ ಮಲಗ್ತಿದ್ದಾನೆ, ನಾನು ಒಬ್ಬಳೇ ಹೋಗ್ತಿರೋದ್ರಿಂದ ಲೇಟಾಗಿ ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೆ. ಹೊರಡಬೇಕು ಅನ್ನೋ ಟೈಮಲ್ಲಿ ಕ್ಯಾಬೇ ಸಿಗ್ತಿರಲಿಲ್ಲ, 2 ಕ್ಯಾಬ್ ಕ್ಯಾನ್ಸಲ್ ಆಯಿತು. ಹೆಂಗೋ ಒಂದು ಆಟೋ ಬಂತು. ಸೊ ಆಟೋದಲ್ಲಿ ಹೆಬ್ಬಾಳಿಗೆ ಬಂದುಬಿಟ್ಟು ಬಸ್ಸಲ್ಲಿ ಹತ್ತಿ ಹೊರಟ್ವಿ.
ನನ್ನ ಮಗನ್ನ ಸಂಜೆಯಿಂದ ಮಲಗಿಸೇ ಇದ್ದಿಲ್ಲ, ನೈಟ್ ಎಲ್ಲಿ ಬಸ್ಸಲ್ಲಿ ಮಲಗಲ್ವೋ ಅಂತ ಅಂದ್ರೂ ಮಲಗಿಲ್ಲ ಅವನು. 12 ಗಂಟೆಗೆ ಬಸ್ ಹೊರಟ್ರೆ 1 ಗಂಟೆವರೆಗೂ ಆಟ ಆಡ್ಕೊಂಡಿದ್ದಾನೆ ಬಸ್ಸಲ್ಲಿ. ಲೇಟಾಗಿ ಬಸ್ ಹೊರಟ್ರೆ ಮಲ್ಕೊಂಡ್ಬಿಡ್ತಾನೆ ಅನ್ನೋ ಪ್ಲ್ಯಾನಲ್ಲಿ 11:45ಗೆ ರಿಸರ್ವೇಷನ್ ಮಾಡಿಸ್ಕೊಂಡಿದ್ದೆ. ಬಟ್ ಅವನೇನು ಬೇಗ ಮಲಗಲಿಲ್ಲ, 1 ಗಂಟೆವರೆಗೂ ಆಟಾಡಿ ಅದಾದಮೇಲೆ ಮಲ್ಕೊಂಡ. ಆಮೇಲೆ ನಾನು ಮಲ್ಕೊಂಡೆ. ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.